ತಾಗಿ ಸೇರಿಕೊಂಡ ಶ್ರಾವಣೆ ಎಂದು ನಮ್ಮೂರ ಕಾಲೇಜಿಗೆ ಹೆಜ್ಜೆ ಇಟ್ಟ ಆವಾಗ ನನ್ನ ಮನದಾಗ ಬೆಟ್ಟ ಮಾಡಿ ಬೆಟ್ಲ ನಾ ಬಯಸಿದ ಶ್ರಾವಣಿ ಕಡೆನ ಬರಾಕತ್ತ ಶ್ರಾವಣಿ ಈ ರಸಿಕರಾಜನ ಬೆಗೆದಪ್ಪು ಬಾಬಾಲೆ. ಹಲೋ ಮಿಸ್ಟರ್ ನೀಲಕಂಠ. ಮಿಸ್ಟರ್ ನೀಲಕಂಠ, ನಾನು ಬಂದಲ್ಲ ಅಂತ ನಿನಗೆ 2 ಸಲ ವಾರ್ನ್ ಮಾಡಿದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ನೀನೊಂದು ಸೊಕ್ಕಿನ ಶ್ರೀಮಂತ ಮನೆಯ ಹೆಣ್ಣು ಅಂತ. ಶ್ರೀಮಂತ ಮನೆತನದ ಹೆಣ್ಣು ಅಷ್ಟೇ ಅಲ್ವೋ, ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು. ಅವನ ಮಗಳ ಎಡದೋಟಿ ಅಕ್ಕಿಯಾಗಿಯ. ನಿಮ್ಮ ಅಪ್ಪ ನನಗ ಬ್ಯಾರೆ ಹುಡುಗಿಯರನ್ನ ಚುಡಾಯಿಸಿದಕ್ಕೋ ಬೀದಿ ಒಳಗೆ ಮೀಸಿ ತಿರುಗಿ ತೊಡಿಸಕ್ಕೆ ಬುದ್ಧಿವಾದ ಹೇಳಿದ್ದ. ಈಗ ನೀನು ಅವನ ಮಗಳದಿ ಅಂದ್ರೆ ಇನ್ನು 10 ಸಂಬಂಧಿ ಆದಿ. ಜಮೀನ್ದಾರ್ ಸೂರಪ್ಪ, ನಿನ್ನ ಮಗಳು ನನಗೆ ಪಿಕ್ಸಪ್ಪ. ನನ್ನ ಬೆನ್ನ ಹಿಂದೆ ಯಾಕೆ ಬಿದ್ದಿಯೋಲೆ ಬೆಪ್ಪ? ಹಣದ ಆಸೆ ಹತ್ತೈತಿ. ನಿನ್ನಂತ ಶ್ರೀಮಂತ ಹೆಣ್ಣಿನ ಮೈಸುಕ ಉಣ್ಣಬೇಕೆನ್ನುವ ಗುಂಗಿಡದೈತೆ. मिस्टर नीलकंठ, मैंने दिल दिया तुझको दिलदार समझकर, लेकिन तूने जला दिया उसको एक सिगरेट समझकर नालायक. यार अक्सर हिंदी नु कलता बिटिया. दिल दिया तुझको दिलदार समझकर, लेकिन तूने जला दिया उसको एक सिगरेट समझकर. वाह क्या बात बोरी मेरे लड़के. ಶ್ರಾವಣಿ, ನನಗೆ 108 ಹೆಣ್ಣೊಂದಿಗೆ ನಂಟು, ನಿನಗೆ ಹಾಕಬೇಕೆಂದಿರುವೆ 3 ಗಂಟು. ಇದಕ್ಕೆ ನೀ ಏನಂತಿ? ನಾನಾ ಕಾಲಲ್ಲಿರುವ ಚಪ್ಪಲಿನ ಕೈಗೆ ತೆಗೆದುಕೊಂಡು ನೀನು ಮೋತಿ ಕೆತ್ತವಾಗ ಹೊಡಿಬೇಕು ಅಂತೀನಿ. ಮಾರ್ ಮುಜ ನಿನ್ನೂ ಯಾಕಾರ ಗೊತ್ತಿ, ನನ್ನ ತಗೊಂಡು ಹೊಡೆದು ಹೋಗಿಬಿಡ. ಸುಮ್ನೆ ಯಾಕೆ ಹರ್ಕೊಂತೀಯ? ಚಪ್ಲಿನ ಏಸಿ ರೂಮ್ನಾಗ ಬಿಟ್ಟಿ ಒಂದು ಮಾತ್ರ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಕಾಗಂಗಿಲ್ಲ. ಫ್ರಿಜ್ನಾಗ ಇಡ್ಲ ತಂಪಾಗತ್ತೆ ಬಗಲ ಹಿಡ್ಕೊಂಡು ಅಡ್ಯಾಡಕ್ಕೆ. ಆ ಕೆಲಸ ನೀನೇ ಮಾಡು. ಅಂದ್ರ ಅರ್ಥ ಆಗ್ಲಿಲ್ವಾ? ನಿನ್ನಂತವನಿಗೆ ಇಂತಹ ಶುಭ ಮನೆಯೆಲ್ಲ ಅರ್ಥ ಆಗೋದಿಲ್ಲ. ನಿನ್ನಂತವನಿಗೆ ಅರ್ಥ ಆಗೋದೇನಿದ್ರು ಒಂದೇ ಒಂದು, ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡೋದು, ಸರ್ಕಾರದ ಕಾನೂನ ತಿರುಮಾರು ಮಾಡೋದು, ಬಡವರ ಆಸ್ತಿಗಳನ್ನು ದೋಚ್ಕೊಳ್ಳೋದು. ಇಂತಹದ್ದು ಮಾತ್ರ ಅರ್ಥ ಆಗುತ್ತೆ ನಿನ್ನಂತ ಕಾಮ ತುಂಬಿರುವ ಕಾಮಾಂಧನಿಗೆ. ಶಿಕ್ಷಣದ ದಾಸೋಹ ಎಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂತಲ್ಲಿ ನಿನ್ನಂತವನ ನೆರಳು ಕೂಡ ಬೀಳಬಾರ್ದು. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಇಲ್ಲಿಕಂದ್ರ ಏನಾಗತ್ತೆ? ಏನಾಕತ್ತೆ? ಬಾಳಾದ್ರ ನೀ 1-2 ಕಾಲ್ ಮರ್ಲೆ ಹೊಡಿತಿ, ನಿನ್ನ ಕಡೆದವ್ರು ಎದ್ದು ಬಂದು 1-2 ಹೊಡಿತಾರು. ಎದ್ದು ಬಂದು ನಿನ್ನ ನೆರೆಗೊದ್ದು ಬುದ್ಧಿ ಕಲಿಸ್ತಾರೆ ಈ ಸಮಾಜದಲ್ಲಿರುವ ಗಂಡುಳಗರತಿಯರು. ಎಲ್ಲದಾರವ್ರ? ಏ ಹುಚ್ಚಿ, ನಿನ್ನಂತ ತುಂಡು ತುಂಡು ಬಟ್ಟೆಗಳನ್ನು ಹಾಕೊಂಡು ನನ್ನಂತ ಹರಿಯದ ಹುಡುಗರು ತಲೆ ಕೆಡಿಸ್ಬೇಕಂತ ಮಾಡು ಮಿಟುಕಲಾಡಿಯರ ಆಟ ನನಗೆಲ್ಲ ಗೊತ್ತೈತೆ. ನಿನ್ನ ಬಾಯಾಗ ಗರ್ರತಿ ಅನ್ನೋ ಶಬ್ದ. ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನವಳಾಗಿ ಬಾ. ಮುಚ್ಚೆ ಬಾಯಿನ. ಎಲ್ರು ಒಂದೇ ರೀತಿಯಾಗಿರ್ತಾರೆ ಅಂತ ಯಾವತ್ತು ಭಾವಿಸ್ಕೋಬೇಡವೋ. ಕಾಮ ತುಂಬಿರುವ ಕಲಬೇರಿಗೆ
ಈ ಸಮಯದಲ್ಲಿ ಹುಟ್ಟುವ ಎಷ್ಟು ಜನ ವೀರವನತೆಯರಿದ್ದಾರೆ. ಸತ್ಯವನ್ನು ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲಗುಡು ಶರಣಮ್ಮ, ಇಟಗಿ ಭೀಮಾಂಬಿಕೆಯಂತಹ ಗಂಗಮ್ಮರು ಹುಟ್ಟಿರುವ ನಾಡೈತೆ. ಇದು ನಿನಗಲ್ಲವ, ಆ ಮಹಾಗರತಿಯರಿ. ಅವರು ಕೂಡ ನನ್ನಂತೆ ಒಂದು ಹೆಣ್ಣು ಎನ್ನೋದನ್ನ ಮರಿಬೇಡ. ಅವ್ರು ನಿನ್ನ ಹರಕ ಮುರ್ಕ ಬಟ್ಟೆ ಹಾಕೊಂಡ್ ಅಡ್ಡಾಡ್ಲಿಲ್ವಾ? ಅವ್ರ ಕಾಲದಾಗ ನಿನ್ನಂತ ನಾಲಾಯಕಿ ಭೂಮಿ ಮೇಲೆ ಹೊಟ್ಟಿರ್ಲಿಲ್ಲಪ್ಪ. ನನ್ನ ಟ್ಯೂನ್ಯಾಗ ಅರ್ಥ ಆಗ್ಬೇಕಲ್ಲ. ಆದ್ರೂ ಅಂತಹ ವೀರವಂತರು ಹುಟ್ಟುವ ನಾಡಿನಲ್ಲಿ ನಿನ್ನಂತ ನಾಲಾಯಕ್ ಹುಟ್ಟಿದ್ಯಾ ಅಂದ್ರೆ ಅದೆಷ್ಟು ಜನ ಬಿಟ ಪುರುಷರಿಗೆ ಸೆರಗ್ ಹಾಸಿ ನಿನ್ನ ಹೆತ್ತಿರ್ಬೇಕಲ್ಲ. ಓ ನಿನ್ನ ಹೆತ್ತ ತಾಯಿ ಸುಗಂಧದಷ್ಟೇ ಪವಿತ್ರಳಾದ ನನ್ನ ಹೆತ್ತ ತಾಯಿಯ ಬಗ್ಗೆ ಆದರದ ಮಾತಾಡಿದ ಬಂಡ ಮುಗಿತೋ ನಿನ್ನ ಶೀಲದ ಕಥೆ. ಖಂಡ ಕೇವಲ ನಿನ್ನ ತಾಯಿಯ ಬಗ್ಗೆ ಒಂದೇ ಒಂದು ಮಾತಾಡೋದಕ್ಕೆ ನಿನಗೆ ಇಷ್ಟೊಂದು ಕೋಪ ಬಂತಲ್ಲ. ಕಾಲೇಜಿಗೆ ಬರುವ ಪ್ರತಿ ಒಂದು ಹೆಣ್ಣು ಮಕ್ಕಳನ್ನ ಹೀಯಾಳಿಸಿ ಮಾತಾಡೋನ ಅವಮಾನಿಸಿಯಲ್ಲ. ಆ ಪ್ರತಿ ಒಂದು ಹೆಣ್ಣು ಮಕ್ಕಳು ನಿನ್ನೆದುರಿಗೆ ಏನಾದ್ರೂ ತಿರುಗಿ ನಿಂತಿದ್ದೆ ಆದ್ರೆ ನಿನ್ನ ಪರಿಸ್ಥಿತಿ ಅಧೋಪತನ ಕಿಳಿತದೆ ಎಂಬುದನ್ನು ಮಾತ್ರ ಮರಿಬೇಡ. ದಟ್ಟವಾದ ಕಾಡಲ್ಲೂ ಕೂಡ ಸೂರ್ಯನ ಕಿರಣ ಭೂಮಿಯನ್ನ ಸ್ಪರ್ಶಿಸದೆ ಯಾವತ್ತೂ ಇರೋದಿಲ್ಲ. ಹಾಗಾದ್ರೆ ಕತ್ತಲು ಕಳೆದು ಬೆಳಕು ಮೂಡುತ್ತಿರುವ ಈ ನನ್ನ ಜೀವನದಲ್ಲಿ ನನ್ನನ್ನ ಕೆಣಕಿ ನಿನ್ನ ಸಾವನ್ನ ತಂದುಕೊಳ್ಳೋ ಪ್ರಯತ್ನ ಮಾಡಬೇಡ. ಓಹೋ, ಈತನ ಬರ್ತನೆ ನೋಡಿದ್ರೆ ಈತ ತುಂಬಾ ದುಷ್ಟ ನಿರ್ಭಾಗ್ಯ ಕಾಣಿಸ್ತಾ ಇದ್ದಾನೆ. ಸುಮ್ಮನೆ ಈತನ ಜೊತೆ ವಾತ ಮಾಡೋದು ಒಳ್ಳೇದಲ್ಲ. ಹೇಗಾದ್ರೂ ಮಾಡಿ ಇಲ್ಲಿಂದ ಪಾರಾಗೋದು ಉತ್ತಮ ಅಂತ ಅನ್ಸುತ್ತೆ. ನೀಲಕಂಠ, ಅಲ್ಲ ಹಂಗ್ಯಾಕದ ಬೆಕ್ಕಿನ ಗತೆ ಓ ಅಂದ್ರೆ ಮುಗಿದ ಕತೆ. ಮತ್ತ ಮನುಷ್ಯಾಗ ಧೈರ್ಯ ಸಾಲೋದಿಲ್ವಾ? ಹಂಗ ನಮ್ಗೆ ಹಿಂಗ ಏನಿದ್ರು ಕಾಡಿಸ್ಬಾರ್ದವಿ. ಡೈರೆಕ್ಟ್ ಇಟ್ಟಿಟ್ಟದಿರಿ ಎಲ್ಲಿ ಗಸಮ ಮಾಡ್ರು ನೀವು? ಬಿಲ್ ಬಿಡು. ನೀ ಏನ ಅಂದಿಲ್ಲ? ನೀಲಕಂಠ, ನಾನು ನೀನ್ ಹೇಳ್ದಾಗ ಕೇಳ್ತೀನಿ, ನನ್ ಬಿಟ್ಬಿಡ್ತೀಯ? ಮತ್ತ ಮೊದಲ ಇಟ್ಟಂದಿದ್ರೆ ನಾ ಯಾಕೆ ಇಟ್ಟು ಹರ್ಕೋತಿದ್ದೆ? ಆಯ್ತಳ, ನಾ ಹೇಳ್ದಂಗೆ ಕೇಳ್ತೀಯ? ಈ ರಸಿಕ ರಾಜನ ಮನೆ ತನಿಸುವಂತೆ ಹಾಡೊಂದನ್ನ ಹಾಡ್ತೀಯ? ಹಾಡ ಹಾಡ ನಾನು ಜೀವ ಕೊಡೋಣ ಏನಿದೆ ಹಾಡ ಬಿಡೋಳ ಕೈನ. ಅವಳೆ ಹೆಣ್ಣು ಒಬ್ಳೆ ಸಿಕ್ಕಾಳಂತ ಕಿಮ್ಯಾಗ ಏನ್ ಹೋಗಿದ್ದ ಖರೆ ಆದ್ರ ನಿನ್ನ ಹೆಣ್ಣು ಮುರ್ಗಿ ಮುರಿತಾನ ಭಗವಂತ. ಬಾರಪ್ಪ ಭಗವಂತನ ಮೊಮ್ಮಗನ. ಇನ್ನೊಂದು 5 ನಿಮಿಷ ಬಿಟ್ಟು ಬರಕ್ಕೆ ಏನು ದಾಡಿ ಆಗಿತ್ತು ನಿನಗ? ಇಲ್ಲಿ ಏನು ನಡೆದ ತಿಳಿಯಂಗಿಲ್ಲ. ದಂಡಿಗೆ ನಿಂತು ನೋಡಬೇಕು, ತಿಳ್ಕೋಬೇಕು, ಹೊಳೆ ಹೋಗಬೇಕು. ಹೊಕ್ಕ ಬಿಡೋದು ಒಳಗೆ ಶಿವಪೂಜದ ಕಡ್ಡಿ ಹೊಟ್ಟೆ ಬರೋದು ಬಂದಿ ರೊಕ್ಕ ಬಂಗಾರ ಕೊಡ್ತೇನೆ ತಗೊಂಡು ಹೋಗ್ಬಿಡು. ರೊಕ್ಕ ಬಂಗಾರ, ರೊಕ್ಕ ಬಂಗಾರಕ್ಕೆ ಆಸೆ ಪಡುವ ಮನುಷ್ಯ ನಾನಲ್ಲೋ. ಆ ಭಗವಂತ ಕೊಟ್ಟ ಈ ಜೋಳಿಗೆ ಒಂದು ಇದ್ರೆ ಸಾಕು. 3 ಹೊತ್ತು ರೊಟ್ಟಿ, ಮಾನ ಮುಚ್ಕೊಳಕ್ ಬಟ್ಟಿ ಸಿಗುತ್ತೆ. ಒಂದು ಹೆಣ್ಣಿನ ಮಾನಭಂಗ ಆಗೋದನ್ನ ಕಣ್ಣಾರೆ ಕಂಡು ಕೈ ಕಟ್ಟಿ ಸುಮ್ಮನೆ ಹೋಗ್ಬಿಟ್ರೆ ಮೆತ್ತನ ನಮ್ಮಪ್ಪ ಗವಿ ಸಿದ್ದಪ್ಪ. ಭಾಳ ದಿವಸದ ಮೇಲ ಈ ಮೀನ ಗಾಳಕ್ಕೆ ಬಿದ್ದೈತಿ. ಫ್ರೈ ಮಾಡಿ ತಿನ್ನಬೇಕಂತ ಹೋದ್ರ ಸರಿ, ಇಲ್ಲಂದ್ರ ಪ್ರಾಣ ಕಳ್ಕೊತಿ. ಪ್ರಾಣ ತೆಗಿತೀಯ ಪ್ರಾಣನ? ಏ ಹುಚ್ಚಪ್ಪ, ಪ್ರಾಣ ತೆಗಿತೀನಿ ಅನ್ನೋದಕ್ಕಿಂತ ಪ್ರಾಣ ಕಾಯವನು ದೊಡ್ಡವನು. ನಿನ್ನ ಕೈಯಿಂದಲೇ ನನ್ನ ಪ್ರಾಣ ಹೋಗಬೇಕು ಅಂತ ಆ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗಿದ್ರೆ ಮತ್ತೆ ತಡ ಸಗದು ಬಿಡು ನನ್ನ ಪ್ರಾಣನ. ಆದ್ರ ಹುಡುಗಿಗೇನು ಮಾಡಕ್ ಹೋಗ್ಬೇಡ. ಏ ತಮ್ಮ, ನಿನ್ನ ಮುಖ ನೋಡಿದ್ರ ಒಳ್ಳೆ ಮನುಷ್ಯ ಕಂಡಂಗ ಕಾಂತಿ, ಬುದ್ಧಿವಂತನೂ ಕಂಡಂಗೆ ಕಾಣಕತ್ತೀಯ. ಆದ್ರೆ ಆ ಬುದ್ಧಿ ಮ್ಯಾಗ ಯಾಕೋ ಮಸಿ ಚೆಲ್ಲಿದಂಗ ಕಾಣಕತ್ತೈತಿ. ಅಪ್ಪ, ಆ ಮಸಿನ ವರ್ಷಿ ನೋಡು, ಈ ಪ್ರಪಂಚ ಹೆಂಗೈತಿ ಅಂತ. ನೀ ತಿಳ್ಕೊಂಡಾಗ ಈ ಪ್ರಪಂಚ ಇಲ್ಲಪ್ಪ. ಈ ಪ್ರಪಂಚ
ಬತ್ಲೇನ ಐತಿ. ಹಾ ಬತ್ಲೇನ ಐತಿ. 7 ಮಿಂಡ್ರಿ ಮಗ ನೋಡ್ಲಿ ನೀ. ಮತ್ತೇನು ನಾ ಯಾರ ಎಂಜಿನ್ ಆಗಿದ್ನಿ, ಒಮ್ಮೆ ನಾನು ಆಧ್ಯಾತ್ಮಕ ತಂದು ಬಿಟ್ಟಿ. ಕೆಂಪಡಿ, ಈ ಮಗ ಬುಡಬುಡಿಕೆ ಬಂದಾನ, ನಿಂದು ಬಚಾವ್ ಆಗೈತಿ. ಏನು ಕಣಕಿಸದ್ ನೋಡ್ತಿ, ಇನ್ನೊಂದ್ಸಲ ನೀನು ಇಲ್ಲಿ ಅಲ್ಲೇ ತಡಿಯಂಗಿಲ್ಲ. ಆ ಕಡೆ ಬುದ್ನಿ ಕ್ರಾಸ್ ಕಡೆನ. ಸುಮ್ಮ ಹೊಂಟಿದ್ನಿಲ್ಲಣ್ಣ, ಹೋಗ್ಬೇಕಿಲ್ಲ ಮತ್ತೆ. ನೀ ಯಾಕೆ ಉಗುಳಿದಿ? ನೀ ಯಾಕೆ ಇಲ್ಲಿ ಬಂದೆ ಹೋಗ್ಬೇಕು, ಹಿಂಗಾಸ್ ಹಿಂಗ ಹೋಗ್ಬೇಕಿಲ್ಲ. ಟೇಬಲ್ ನಿನ್ನೂ ನೀವು ನಿನ್ನೋನ ಟೇಬಲ್ ಆಯ್ತ. ಉಗುಳ್ತೀಯ? ಹಂಗ ಉಗುಳ್ಬೇಡ. ಆಕೆ ತಡ್ಯಾಕತ್ ನೀನ ಬಾ, ತಿಂದು ಜಾಡ್ಸಿ ಹೋಗ್ಬಿಡ ಬಾ. ಹೋಗ್ಲೇ ಹೋಗು ಕರಿ ಗೋರನ ಹಂತವನ. ನಿನ್ನಂತವನ ಗೊಡ್ಡು ಬೆದರಿಕಿದ್ರ ಹೇಳಿ ಹೆಣ್ಣು ನಾನಂತ ನೀನು ಯಾವತ್ತೂ ಭಾವಿಸ್ಕೋಬೇಡ. ಅಜ್ಜ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆ. ನೀನು ಉಪಕಾರನ ನಾನು ಯಾವತ್ತಿಗೂ ಮರೆಯೋದಿಲ್ಲ. ಅಮ್ಮ ಶ್ರಾವಣಿ, ನೀನ್ಯಾಕೋ ಒಬ್ಬಳೇ ಈ ದಾರಿಗೆ ಬರಕ್ ಹೋದಿ? ಯವ್ವ ಮಗಳ, ನಿನಗೊಂದು ಮಾತು ಹೇಳ್ತೀನಿ, ಜೀವನದಾಗ ನೆನಪಿಟ್ಕೋತಾಯಿ. ಮನುಷ್ಯನ ಜೀವನದಾಗ ಬಡತನ ಸಿರಿತನ ಅನ್ನೋದು ಸೂರ್ಯ ಚಂದ್ರನ ಇದ್ದಂಗ. ಒಬ್ಬರು ಬರ್ತಾರ, ಇನ್ನೊಂದು ಹೋಗುತ್ತ. ಯಾವುದೂ ಶಾಶ್ವತ ಅಲ್ಲ. ಮಗಳ, ನೀ ಸಣ್ಣಗಿರ್ತ ಬಡತನೂ ನೋಡಿಯ, ಇವತ್ತು ಸಿರಿತನೂ ಅನುಭವಿಸಕತ್ತೀಯ. ಇವತ್ತು ನಿನ್ನ ಹತ್ರ ಸಿರಿತನ ಐತೆ ಅಂತ ತಿಳ್ಕೊಂಡು ಇಂಥ ಪುಂಡು ಪೋಖರಿಗಳನ್ನು ಎದುರು ಹಾಕೊಳ್ಳೋ ಪ್ರಯತ್ನ ಮಾಡಬಾರ್ದವ. ಯಾಕಂದ್ರೆ ಹೆಣ್ಣು ಎಷ್ಟೇ ಧೈರ್ಯಶಾಲಿಯಾಗಿದ್ರು ಗಂಡಸಿನ ಕಾಮಾನು ಜ್ವಾಲೆ ಕೈಯಾಗ ಸಿಕ್ಕು ಸುಟ್ಟು ಬೂದಿ ಆಗಾಕಬೇಕು. ಮಗಳ, ನೀ ಸಣ್ಣಾಗಿರ್ತ ನನ್ನ ಕೈಯಾಗ ಆಡಿ ಬೆಳೆದು ಕೂಸದಿ. ನಿನ್ನ ಗುಣ ಸ್ವಭಾವ ಎಂಥದ್ದು ಅಂತ ನನಗೆ ಚೊಳತಂಗ ಗೊತ್ತೈತಿ. ಮಗಳ, ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗಲಾರ್ದಂಥದ್ದು, ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡಲಾರ್ದಂಥದ್ದು ಅಂದ್ರೆ ಅದು ಹೆಣ್ಣಿನ ಶೀಲ. ಆ ಶೀಲ ಧರ್ಮನ ಕಾಪಾಡ್ಕೊಂಡು ಹೋಗೋದು ನಿನಗೆ ಬಿಟ್ಟೈತಿ ತಾಯಿ, ನಿನಗೆ ಬಿಟ್ಟೈತಿ. ಆಯ್ತು ಅಜ್ಜ, ನಿನ್ ಮಾತನ್ನ ನಾನು ಸಿರಿಸ ವಹಿಸಿ ಪಾಲಿಸ್ತೀನಿ. ಅಜ್ಜ, ದಯವಿಟ್ಟು ಇಲ್ಲಿ ನಡೆದಿರೋ ವಿಷಯವನ್ನ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಾತ್ರ ಹೇಳ್ಬೇಡ ಅಜ್ಜ. ಇಲ್ಲ ಅಜ್ಜ, ನಾನು ಕಾಲೇಜ್ ಕಲಿಬೇಕು ಅಂತ ಬಹುದಿನದ ಕನಸಿದೆ. ಈ ವಿಷಯ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ಅವ್ರು ನನ್ನ ಕಾಲೇಜ್ಗೆ ಕಳಿಸೋದಿಲ್ಲ. ದಯವಿಟ್ಟು ಈ ವಿಷಯ ನಿನ್ನ ಹತ್ರ ಮಾತ್ರನೇ ಇರಲಿ. ಅಥವಾ ನಾನು ಈ ವಿಷಯನ ಯಾರ ಮುಂದೆ ಹೇಳೋದಿಲ್ಲ, ಆದ್ರೆ ನೀನು ಮಾತ್ರ ಹುಷಾರಾಗಿ ಮನೆಗೆ ಹೋಗ್ತಾಯಿ. ಸರಿ ಅಜ್ಜ, ಕಾಲೇಜಲ್ಲಿ ನನ್ನೆಲ್ಲ ಫ್ರೆಂಡ್ಸ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಭೇಟಿಯಾಗಿ ಮನೆಗೆ ಹೋಗ್ತೀನಿ. ಬರ್ತೀನಿ ಅಜ್ಜ. ಮುಸುಡೀಲ್ 108 ಕಲರ್, ಇಲ್ಲಪ್ಪ ಸೂಪರ್ ಅಲ್ಲ.